ಮಧ್ಯಪ್ರಾಚ್ಯದಲ್ಲಿ 11ನೇ ದಿನವೂ ಭೀಕರ ಯುದ್ಧ ಮುಂದುವರೆದಿದೆ. ಇರಾನ್ನ ಮೇಲೆ ಮತ್ತೆ ಡ್ರೋನ್ ದಾಳಿಯನ್ನ ಮಾಡಿದೆ ಇಸ್ರೇಲ್ ಪಡೆ. ನಿರಂತರವಾಗಿ ಇಸ್ರೇಲ್ ಪಡೆಯಿಂದ ಇರಾನ್ನ ಮೇಲೆ ದಾಳಿಗಳಾಗ್ತಾ ಇದೆ. ಈಗ ಮತ್ತೆ ಡ್ರೋನ್ ದಾಳಿಯನ್ನ ನಡೆಸಿದೆ ಇಸ್ರೇಲ್ ಪಡೆ. ಇರಾನ್ನ ಬಹರೇನ್ನಲ್ಲಿ ವಸತಿ ಕಟ್ಟಡವನ್ನ ಗುರಿಯಾಗಿಸಿ ಈ ಡ್ರೋನ್ ದಾಳಿ ನಡೆಸಲಾಗಿದೆ. ಇರಾನ್ನ ಮನಾಮದ ನಾಗರಿಕ ಪ್ರದೇಶವನ್ನೇ ಗುರಿಯಾಗಿಸಿಕೊಂಡು ನಡೆಸಿದಂತಹ ದಾಳಿ ಇದು. ಈ ದಾಳಿಯಲ್ಲಿ ಒಬ್ಬ ನಾಗರಿಕ ಸಾವಾಗಿದೆ, ಹಲವು ಜನರಿಗೆ ಗಾಯ ಆಗಿದೆ. ಡ್ರೋನ್ ದಾಳಿಯ ದೃಶ್ಯವನ್ನು ನೋಡ್ತಾ ಇದೆ. ವಸತಿ ಕಟ್ಟಡ, ಆ ಕಟ್ಟಡವನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ಪಡೆ ನಡೆಸಿದಂತಹ ಡ್ರೋನ್ ದಾಳಿ ಇದು. ಈ ದಾಳಿಯಲ್ಲಿ ಓರ್ವ ಬಲಿಯಾಗಿದ್ರೆ ಹಲವು ಜನರಿಗೆ ಗಾಯಗಳಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧ 11ನೇ ದಿನಕ್ಕೆ ಕಾಲಿಟ್ಟಿದೆ. ನಿರಂತರವೂ ಕೂಡ ದಾಳಿ ಪ್ರತಿದಾಳಿಗಳು ಆಗ್ತಾನೆ ಇದೆ. ಇಸ್ರೇಲ್ನಿಂದ ಇರಾನ್ ಮೇಲೆ ವೈಮಾನಿಕ ದಾಳಿ ಮುಂದುವರೆದಿದೆ. ಇರಾನ್ನ ಇಸ್ಫಹಾನ್ ಮೇಲೆ ವೈಮಾನಿಕ ದಾಳಿಯನ್ನ ಮಾಡಿದೆ ಇಸ್ರೇಲ್. ಸರ್ಕಾರಿ ಕಟ್ಟಡ, ಆ ಕಟ್ಟಡದ ಮೇಲೆ ಅಮೆರಿಕ ಇಸ್ರೇಲ್ನಿಂದ ಜಂಟಿ ದಾಳಿಯಾಗಿದೆ. ಪರ್ಷಿಯನ್ ನಾಗರಿಕತೆಯ ಸಂಕೇತದ ಅರಮನೆಗಳಿಗೆ ದಾಳಿಯಿಂದ ಹಾನಿಯಾಗಿದೆ. ಇರಾನ್ನ ಸರ್ಕಾರಿ ಕಟ್ಟಡದ ಮೇಲೆ ಅಮೆರಿಕ ಹಾಗೂ ಇರಾನ್ ನಡೆಸಿದಂತಹ ಜಂಟಿ ದಾಳಿ. ಈ ದಾಳಿಗೆ ಕಟ್ಟಡ ಹಾನಿಯಾಗಿದೆ. ನಾಗರಿಕತೆಯ ಅಂದ್ರೆ ಪರ್ಷಿಯನ್ ನಾಗರಿಕತೆಯ ಸಂಕೇತದ ಅರಮನೆ, ಆ ಅರಮನೆಗೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನ ನಡೆಸಿರುವಂಥದ್ದು. ವೈಮಾನಿಕ ದಾಳಿಯಿಂದಾದಂತಹ ಹಾನಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ದಾಳಿಯ ನಂತರದ ದೃಶ್ಯ ಇದು. ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ಕೂಡ ತಿರುಗೇಟನ್ನ ಕೊಟ್ಟಿದೆ. ಇಸ್ರೇಲ್ನ ಹೈಫಾ ನಗರದ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಇಸ್ರೇಲ್ ತೈಲ ಅನಿಲ ಸಂಸ್ಕರಣಾಗಾರದ ಮೇಲೆ ಡ್ರೋನ್ ದಾಳಿಯಾಗಿದೆ. ಇಂಧನ ಟ್ಯಾಂಕ್ ಹಾಗೂ ಸೇನಾ ವಾಯುಪಡೆಯ ಮೇಲೆ ಡ್ರೋನ್ ದಾಳಿಯನ್ನ ನಡೆಸಿದೆ. ಡ್ರೋನ್ ದಾಳಿಯ ಬಳಿಕ ಇರಾನ್ ವಿಡಿಯೋ ಬಿಡುಗಡೆ ಕೂಡ ಮಾಡಿದೆ. ಟೆಲ್ ಅವೀವ್ ಮತ್ತು ಹೈಫಾ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ಮಾಡಿದಂತಹ ದಾಳಿಯ ದೃಶ್ಯ ಇದು. ಇರಾನ್ ಬಿಡುಗಡೆ ಮಾಡಿದೆ. ಇಸ್ರೇಲ್ನ ತೈಲ ಅನಿಲ ಸಂಸ್ಕರಣಾಗಾರ, ಇದರ ಮೇಲೆ ಇರಾನ್ನಿಂದಾದಂತಹ ದಾಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.